ನಂಜನಗೂಡು ನಗರದ ಯಾತ್ರಿ ಭವನದಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಸಭೆ ಉದ್ಘಾಟಿಸಿ ಮಾತನಾಡಿದ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು ಅವರು, ರಾಜಕೀಯದಲ್ಲಿ ತುಂಬಾ ನೋವು ಅನುಭವಿಸಿದ್ದೇನೆ. ನನ್ನ ರಾಜಕೀಯ ಗುರುಗಳಾದ ರಾಜಶೇಖರ್ ಮೂರ್ತಿ ಶಿಷ್ಯನಾಗಿ ರಾಜಕೀಯದಲ್ಲಿ ಅನುಭವ ಪಡೆದುಕೊಂಡಿದ್ದೇನೆ. ಕಳೆದ 10 ವರ್ಷಗಳಿಂದ ಭಾರತ ದೇಶ ಅತ್ಯಂತ ಸುಭದ್ರವಾಗಿ ಹೊರಹೊಮ್ಮಿದೆ. ದೇಶದ ಹಿತಕ್ಕಾಗಿ ಹಾಗೂ ಜನರ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಬೇಕಾಗಿದೆ ಎಂದರು. 30 ವರ್ಷದ ರಾಜಕೀಯ ಜೀವನದಲ್ಲಿದ್ದು ಯಾವುದೇ ಭ್ರಷ್ಟಾಚಾರ ಮಾಡದೆ ಸಾರ್ವಜನಿಕರ ಜೊತೆ ಸಂಪರ್ಕದಲ್ಲಿದ್ದೇನೆ. ಪ್ರಾಮಾಣಿಕವಾಗಿ ಸಾರ್ವಜನಿಕರ ಸೇವೆ ಮಾಡಿಕೊಂಡು ಬಂದಿದ್ದೇನೆ. ಶಾಸಕನಾಗಿದ್ದ ಸಂದರ್ಭದಲ್ಲಿ ಹಲವಾರು ಜನಪರ ಕೆಲಸ ಮಾಡಿಕೊಂಡು ಸಾರ್ವಜನಿಕರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದೇನೆ. ಈಗ ಬಿಜೆಪಿ ನನಗೆ ಅವಕಾಶ ಕಲ್ಪಿಸಿದೆ. ಮುಂದೆ ಸಂಸದನಾಗಿ ಚಾಮರಾಜನಗರ ಕ್ಷೇತ್ರವನ್ನು ರಾಜ್ಯದಲ್ಲಿ ಮಾದರಿ ಕ್ಷೇತ್ರ ಎನ್ನುವ ರೀತಿ ತೋರಿಸುತ್ತೇನೆ ಎಂದು ಹೇಳಿದರು. ತಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ. ಆದ್ದರಿಂದ ಈ ಬಾರಿ ನನಗೆ ಆಶೀರ್ವಾದಿಸಿ ನನ್ನನ್ನು ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನ ಮನಸ್ಸಲ್ಲೂ ಎಲ್ಲೋ ಒಂದ್ ಕಡೆ ನನಗೆ ಒಳ್ಳೇದಾಗಲಿ ಅಂತ ಹಾರಿಸಿದ್ದಾರೆ. ಅದೇ ತರ ನಮ್ಮೆಲ್ಲ ಮಂಡಲದ ಜಿಲ್ಲೆಯ ಎಲ್ಲ ಪ್ರಮುಖಗಳು, ಜವಾಬ್ದಾರಿ ಇರ್ತಕ್ಕಂಥವ್ರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಅನೇಕರು ಎಲ್ಲ ಹಿರಿಯರು ಸಂಪೂರ್ಣವಾದಂಥ ಸಹಕಾರವನ್ನ ನಿನ್ಗೆ ಒಳ್ಳೇದಾಗಲಿ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ನನಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ನನಗೆ ಒಂದು ಅವಕಾಶ ಸಿಕ್ಕಿದೆ. ದಯಮಾಡಿ ನೀವು ಎಲ್ಲರೂ ಒಂದು ನಿಮ್ಮ ಕುಟುಂಬದ ಒಬ್ಬ ಸದಸ್ಯರಾಗಿ, ಒಂದು ಅಣ್ಣ ತಮ್ಮಂತರ, ಒಬ್ಬ ಕಿರಿಯ ತಮ್ಮ, ಒಬ್ಬ ಹಿರಿಯ ಅಣ್ಣನ, ಯಾರು ಚಿಕ್ಕವ್ರಿಗೆ ನಾನೊಬ್ಬ ಸ್ನೇಹಿತನಾಗಿ, ದೊಡ್ಡವ್ರಿಗೆ ಯಾರು ಎಲ್ಲರ ಜೊತೆ ಕೆಲಸ ಮಾಡೋದ್ರಿಗೆ ನನಗೊಂದು ಅವಕಾಶ ಕೊಡಿಸ್ಬೇಕು. ನೀವು ನಿಮಗೂ ಅನೇಕ ಒತ್ತಡ, ಬೇರೆ ಬೇರೆ ಒತ್ತಡಗಳನ್ನ ಮಾಡೋರಿರ್ತಾರೆ, ಬೇರೆ ಬೇರೆ ಥರದ ಏನೇನೋ ತೊಂದರೆಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಇರ್ತದೆ. ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡೋದಿದ್ದಾಗೆ ಎಲ್ಲ ತಾವೆಲ್ಲ ಮುಂದೆ ನಿಂತು ನನಗೆ ಸಹಾಯ ಮಾಡಬೇಕು. ಯಾಕೆಂದ್ರೆ ನಿಮ್ಮ ಜೊತೆ ನಿಲ್ಲೋದಕ್ಕೆ ಸಂಪೂರ್ಣವಾದಂಥ ಒಬ್ಬ ಪರಿಪೂರ್ಣವಾದಂಥ ವ್ಯಕ್ತಿ ತರ ನಿಮ್ಮ ಜೊತೆ ನಾನು ಬದುಕು ಬಂದೆ. ಖಂಡಿತವಾಗಿ ನಿಮ್ಮ ಈ ಕೊರತೆ ಏನಿದೆ ಈ ಕ್ಷೇತ್ರದಲ್ಲಾಗಲಿ, ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಶಾಸಕರಿಲ್ಲ ಅನ್ನೋಂಥ ಕೊರಗನ್ನ ನಾನು ನೀಗಿಸಬಲ್ಲೆ. ಭಾರತ ದೇಶ ಕಾಯುವ ಶಕ್ತಿ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಕನಸುಗಳು, ವಿಕಸಿತ ಭಾರತದ 2047ಕ್ಕೆ ಪೂರ್ಣ ಪ್ರಮಾಣದಲ್ಲಿ ದೇಶವನ್ನು ಬದಲಾಯಿಸುವಂತ ಸಂಕಲ್ಪ ಮಾಡಿರೋ ಮೋದಿಜಿಯವರಿಗೆ ಕೊಡುವಂತ ಒಂದು ಮಹಾನ್ ಶಕ್ತಿಯಾಗಿ ಪರಿಣಾಮಕಾರಿ ಬರ್ತದೆ. ಆ ಶಕ್ತಿಗೆ ನಿಮ್ಮ ಧ್ವನಿಯಾಗಿ ನಾನು ನಿಲ್ತೇನೆ, ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ನಾನು ಒಂದು ಪ್ರಾಮಿಸ್ ಅನ್ನು ಕೂಡ ತಮ್ಮ ಹತ್ರ ಮಾಡಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎನ್ ಮಹೇಶ್, ವರುಣಾ ವಿಧಾನ ಕ್ಷೇತ್ರದ ಉಸ್ತುವಾರಿ ಎಸ್ ಮಹದೇವಯ್ಯ, ಮಾಜಿ ಶಾಸಕ ಹರ್ಷವರ್ಧನ್, ನಿರಂಜನ್ ಕುಮಾರ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.